ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಿರಿಯೂರು ತಾಲೂಕು, ಹಿರಿಯೂರು ಕಸಬಾ, ಚಿತ್ರದುರ್ಗ ಡಿಸ್ಟಿಕ್ಕು ಒಂದು ವಿಲೇಜ್ಗೆ ಹೋಗುವಂಥ ತಾರ್ ರೋಡ್ ಪಕ್ಕ ಇರುವಂಥ 3 ಎಕರೆ 20 ಗುಂಟೆ ಮಾರುವಂಥ ಜಮೀನಲ್ಲಿದ್ದೀನಿ. ಇದು ಈ ಜಮೀನಲ್ಲಿ ಏನು ಬರುತ್ತೆ, ಜೊತೆಗೆ ಏನೆಲ್ಲ ಉಪಯೋಗಿಸ್ಕೋಬೋದು, ನೀರಿನ ಸ್ಥಿತಿ ಹೇಗಿದೆ, ಜೊತೆಗೆ ಇದರ ಬೆಲೆ ಎಷ್ಟು, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಈ ಜಮೀನು ಈ ಕಡೆ ತೆಂಗಿನ ಮರದಿಂದ ಹಿಡಿದು ನಿಮಗೆ ಈ ಕಡೆ ತೆಂಗಿನ ಮರದವರೆಗೂ ಇದೆ. ಅಂದರೆ ರೋಡ್ ಪೇಸ್ ಹೆಚ್ಚು ಕಮ್ಮಿ ಒಂದು 300 ಅಡಿ ಬರುತ್ತೆ ನಿಮಗೆ. ಇನ್ನು ಈ ಕಡೆ ತೆಂಗಿನ ಮರದಿಂದ ಹಿಡಿದು ತಾರ್ ರೋಡ್ವರೆಗೂ ಜಮೀನಿದೆ. ಇದು 3 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಜೊತೆಗೆ ಈ ಜಮೀನಿನ ಮಾಲೀಕ ಕೆಲವು ಕಾರಣಗಳಿಂದ ಈ ಜಮೀನನ್ನು ಒಂದು 6 ವರ್ಷದಿಂದ, ಹೆಚ್ಚು ಕಮ್ಮಿ 5 ರಿಂದ 6 ವರ್ಷದಿಂದ ಈ ಜಮೀನನ್ನು ಉಳುಮೆ ಮಾಡೋದಕ್ಕೆ ಹೋಗಿಲ್ಲ. ಆದ್ದರಿಂದ ಈ ಸ್ಥಿತಿಯಲ್ಲಿದೆ ಜಮೀನು. ಜೊತೆಗೆ ಇದು ಚಾನಲ್ ಪಕ್ಕ ಇರುವಂಥ ಜಮೀನು. ಅಂದರೆ ನೀರು ಇಲ್ಲಿಗೆ ಬಂದು, ಅಂದರೆ ವಾಣಿ ವಿಲಾಸದ ನೀರು ಇಲ್ಲಿಗೆ ಬಂದು ಬೇರೆ ಕಡೆಯೆಲ್ಲ ಡಿಸ್ಪ್ಯಾಚ್ ಆಗುತ್ತೆ. ಅಂದರೆ ಈ ಜಮೀನಿಂದನೇ ತುಂಬ ನೀರಿನ ಫೋರ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಮೊದಲೇ ನೀವು ಸುತ್ತಲೂ ಕೂಡ ನೀವು ನೋಡ್ತಾ ಇರ್ಬೋದು ತೆಂಗಿನ ಮರಗಳನ್ನು, ಜೊತೆಗೆ ಅಡಿಕೆ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿದೆ. ನೋಡಿ, ನೀವು ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡೇ. ಈ ಜಮೀನನ್ನು ಹೊರತುಪಡಿಸಿ ನಿದ್ದ ಎಲ್ಲ ಭೂಮಿಯೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ. 100% ವಾಟರ್ ಸೋರ್ಸ್, ಯಾವುದೇ ರೀತಿ ನೀರಿನ ಸಮಸ್ಯೆ ಈ ಜಾಗದಲ್ಲಿ ಇಲ್ಲ. ನೀವು ನೋಡಿ, ಪಕ್ಕದಲ್ಲಿ ಸೇತುವೆಯಿಂದನೇ ನೀರು ಹೋಗೋದು. ಈ ನೀರು ಇಲ್ಲಿ ಚಾನಲ್ ನೀರು ಇಲ್ಲಿ ಒಗ್ಗೂಡುತ್ತೆ, ಇಲ್ಲಿಂದ ಬೇರೆ ಕಡೆ ಡಿಸ್ಪ್ಯಾಚ್ ಆಗುತ್ತೆ ಎಲ್ಲ ಜಮೀನಿಗೆ. ಆ ಥರ ಇರೋದ್ರಿಂದ ಈ ಜಮೀನಿಗೆ ಇದು ಅಡ್ವಾಂಟೇಜ್ ಆಗುತ್ತೆ. ಇನ್ನು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ. ಈ ಜಮೀನು ಕೂಡ ನೋಡಿರಿ, ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಕೂಡ ಪ್ಯೂರ್ ರೆಡ್ ಸಾಯಿಲ್, ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ. ಇನ್ನು ಜೊತೆಗೆ ಇದು ಜನರಲ್ ಪ್ರಾಪರ್ಟಿ. ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ, ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಲ್ಲ. ಒಂದು ವೇಳೆ ಈಗ ಯಾವುದೇ ಆಗಿದ್ದರೂ ಪರವಾಗಿಲ್ಲ, ಪೂರ್ವ ಜನರಲ್ ಆಗಿದ್ದರೆ ಮಾತ್ರ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿ, ನೀವು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡು, ಎಲ್ಲ ಅನುಕೂಲ ಕೂಡ ಇದೆ. ಒಂದು ವಿಲೇಜ್ಗೆ ಹೋಗುವ ತಾರ್ ರೋಡು ಇದು. ತಾರ್ ರೋಡ್ ಪಕ್ಕನೇ 300 ಅಡಿ, ನಾನು ಆರಂಭದಲ್ಲೇ ಹೇಳಿದ್ದೀನಿ 300 ಅಡಿ ರೋಡ್ ಪೇಸ್ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ. ಒಂದಿಷ್ಟು ವಾತಾವರಣ ನೀವು ಒಂದು ಸರಿ ಇಲ್ಲಿಗೆ ವಿಸಿಟ್ ಕೊಟ್ಟು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ವಾತಾವರಣ. ಯಾಕೆಂದರೆ ಸುತ್ತ ತೋಟಗಳ ಮಧ್ಯೆ, ಅಗ್ರಿಕಲ್ಚರ್ ಲ್ಯಾಂಡ್ ಮಧ್ಯೆ ಒಂದು 3 ಎಕರೆ 20 ಗುಂಟೆ ಖಾಲಿ ಇದೆ. ಅದು ಬಿಟ್ಟು ಬೇರೆ ಯಾವ ಜಾಗನೂ ಇಲ್ಲಿ ಖಾಲಿ ಇಲ್ಲ. ಇದನ್ನು ಉಳುಮೆ ಮಾಡದೆ ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ಕೂಡ ಉಳುಮೆ ಮಾಡಿ ಒಂದು ಅಗ್ರಿಕಲ್ಚರ್ ಲ್ಯಾಂಡಾಗಿ ಪರಿವರ್ತನೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ ಲ್ಯಾಂಡ್ ಮಾತ್ರ. ನೀವು ಜೊತೆಗೆ ನಾನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿವರಣೆ ಕೊಡುವಂಥ ಸಮಯದಲ್ಲಿ ವ್ಯತ್ಯಾಸ ಆಗಿದ್ದರೆ ಅಂಥವುಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ಮುಂದಿನ ವೀಡಿಯೋಗಳಲ್ಲಿ ನಾನು ಅದನ್ನು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಇದು ಹಿರಿಯೂರಿಗೆ ಕೇವಲ ಒಂದು 11 ಕಿಲೋಮೀಟ್ರ್ ಆಗ್ಬೋದು, ಚಿತ್ರದುರ್ಗಕ್ಕೆ ಒಂದು 46 ಕಿಲೋಮೀಟ್ರ್ ಆಗ್ಬೋದು. ನಾನು ಈಗಾಗಲೇ ಆರಂಭದಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಒಂದು 158 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಗೆ ಬೆಂಗಳೂರಿಂದ ಒಂದು 105 ಕಿಲೋಮೀಟ್ರು ಇಲ್ಲಿ ನಾನು ಜಮೀನು ತೊಗೊತೀನಿ ಅಂದರೆ ಅಂಥವ್ರು ಈ ಜಮೀನನ್ನು ಆಯ್ಕೆ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇನ್ನು ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ನೀರಿನ ಫೋರ್ಸ್ 100%, ಜೊತೆಗೆ ಪ್ಯೂರ್ ರೆಡ್ ಸಾಯಿಲು. ಈ ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆ 20 ಲಕ್ಷ ಹೇಳ್ತಾರೆ. ಡೈರೆಕ್ಟ್ ಓನರು. ನೀವು ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ, ನೇರವಾಗಿ ಓನರ್ ಹತ್ರ ಮಾತಾಡ್ಬೋದು. ನಿಮಗೆ ಒಂದಿಷ್ಟು ಫಾರ್ಮ್ ಹೌಸ್ ಥರ ಮಾಡಬೇಕು, ನೀರಿನ ಸೋರ್ಸ್ ಚೆನ್ನಾಗಿರಬೇಕು ಅನ್ನೋಂಥವ್ರು ಈ ಜಮೀನನ್ನು ಆಯ್ಕೆ ಮಾಡ್ಬೋದು. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ
ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.